ಒಬ್ಬೊಬ್ನ ಹುಚ್ಚುಚ್ಚಿನ ಥರ ಮಾತಾಡ್ಕೊತಾನೆ. ಹೇಳಿದ್ರೆ ಬೆಕ್ಕು ಭೂತ ಅಂತ ಕತೆ ಹೇಳ್ತಾನೆ. ಇವನು ಒಂದು ಮಾತಲ್ಲೂ ಲಾಜಿಕೇ ಇಲ್ಲ ಅತ್ತೆ. ನಂಗೆ ಗೊತ್ತು ಕಣೆ, ಇದು ಲಾಜಿಕ್ ಅಲ್ಲ, ಮ್ಯಾಜಿಕ್. ಅಮ್ಮ ಅಮ್ಮ ಅಮ್ಮ, ನಿನ್ನ ಕಾಲು ಬಿಟ್ಟು ನಮಸ್ಕಾರ ಮಾಡ್ತೀರ, ಕೊನೆ ಸಲ ಆಶೀರ್ವಾದ ಮಾಡ್ಬಿಟ್ಟು. ಯಾಕೆ ಹೀಗೆಲ್ಲ ಮಾತಾಡ್ತಾ ಇದೀಯಾ? ಇವತ್ತು ನನ್ನ ಕೆಲಸ ಉಳಿದಿದ್ರೆ ಈ ದರಿದ್ರ ಮುಖ ಇಟ್ಕೊಂಡು ವಾಪಸ್ ಮನೆಗೆ ಬರೋದಿಲ್ಲಮ್ಮ ನಾನು. ಮನೆಗೆ ಬರಲ್ವಾ? ಮತ್ತೆಲ್ಲಿಗೆ ಹೋಗ್ತೀಯಪ್ಪ? ನಿಮ್ಗೆ ಯಾರಿಗೂ ಮುಖ ತೋರಿಸ್ದೆ ಹಿಮಾಲಯ ಕೊಟ್ಟೋಗ್ತೀನಿ. ಎಂಥ ಮಾತು ಅಂತ ಆಡ್ತೀರಿ? ನೀವು ಹಿಮಾಲಯಕ್ಕೆ ಹೋದ್ರೆ ನಾನು ನನ್ನ ಮಗಳನ್ನ ಕರ್ಕೊಂಡು ಎಲ್ಲಿಗೆ ಹೋಗ್ಬೇಕು? ನೀನ್ ಚಾಮುಂಡಿ ಬೆಟ್ಟಕ್ಕೆ ಹೋಗು. ಸುಳ್ಳು ಹೇಳಿದ್ರೆ ಶಿಕ್ಷೆ ಅಂತಾರೆ, ಅರೆ ನಮ್ಮ ಪಾಲಿಗೆ ನಿಜ ಹೇಳಿದ್ರು ಶಿಕ್ಷೆ ಯಾಕೆ ಅಂತ ಆ ಚಾಮುಂಡಿ ತಾಯಿ ಕೇಳು. ಯಾಕೋ ಹಿಂಗ್ ಮಾತಾಡ್ತೀಯ ನರಹರಿ? ನೀ ಹಿಮಾಲಯಕ್ಕೆ ಹೋದ್ರೆ ನಾವೇನ್ ಗೆಡ್ಡು ಗೆಣಸು ತಿನ್ಬೇಕಾ? ಹುಚ್ಚಿದ್ದೇವರು ಹುಲ್ ಮೇಯಿಸ್ತಾರಂತೆ, ಗೆಡ್ಡೆ ಗೆಣಸಾರು ಸಿಗುತ್ತಲ್ಲ, ಹೇಗೋ ನಡೆಯುತ್ತೆ. ಇದೆಲ್ಲ ಯೋಚನೆ ಮಾಡೆ ನನಗೆ ಹೇಳ್ತಾ ಇರೋದು. ಈ ವಯಸ್ಸಿನಲ್ಲಿ ಕೆಲಸ ಕಳ್ಕೊಂಡ್ರೆ ಹೊಸ ಕೆಲಸ ಸಿಗೋದು ಕಷ್ಟ. ಎಲ್ಲಾರ ಕೆಲವು ಚೀತು ಅಂತ ಉಗಿಸ್ಕೊಂಡು ಭಿಕ್ಷೆ ಬೇಡೋದಕ್ಕಿಂತ ಹಿಮಾಲಯಕ್ಕೆ ಹೋಗೋದೇ ವಾಸಿ. ಅದೆಲ್ಲ ಆಗೋದಲ್ಲ ಹೋಗೋದಲ್ಲ. ಹಿಮಾಲಯ ಅಂಡಮಾನ್ ಅನ್ನೋದನ್ನು ಬಿಟ್ಟು ಕೆಲಸ ಉಳಿಸ್ಕೊಳ್ಳೋದಕ್ಕೆ ಏನು ಮಾಡಬೇಕು ಅದನ್ನು ಯೋಚನೆ ಮಾಡು. ಆದರೆ ನಿಮ್ಮ ಬಾಸ್ ಹತ್ರ ನೀನು ಮಸ್ಕ ಹೊಡೆಯೋದು, ಚಮಚಾಗಿರಿ ಮಾಡೋದು ನನಗಂತೂ ಸ್ವಲ್ಪನೂ ಇಷ್ಟ ಇಲ್ಲ. ಏನು ನಿನ್ನ ಮಾತಿನ ಅರ್ಥ? ಪಿಸ್ತೂಲ ಚಾಕು ನಡ್ಕೊಂಡು ನಮ್ಮ ಬಾಸ್ ಕತ್ತ ಕಚಕ್ ಅನ್ಸ್ಬೇಕು ಅಂತಾರ? ನನಗೂ ಹಾಗೆ ಅನ್ಸುತ್ತೆ. ಆದ್ರೆ ಏನು ಮಾಡಲಿ, ಜೈಲಲ್ಲಿ ಕೊಳೆಯೋದಕ್ಕಿಂತ ಹಿಮಾಲಯಕ್ಕೆ ಹೋಗೋದು ವಾಸಿ ಅಲ್ವೇನೋ? ಹಾಗಲ್ಲಣ್ಣ, ನನ್ನ ಮಾತನ್ನು ಸ್ವಲ್ಪ ಅರ್ಥ ಮಾಡ್ಕೋ. ನೀನು ಯಾವ ತಪ್ಪು ಮಾಡಿದೆ, ನಿಮ್ಮ ಬಾಸಿಗೆ ನೀನು ಯಾಕೆ ಮಸ್ಕ ಹೊಡಿಬೇಕು? ಸುಹಾಸ, ಸ್ವಲ್ಪ ಸುಮ್ಮನಿರ್ತೀಯಾ? ಸಮಯ ಸಂದರ್ಭ ನೋಡಿಕೊಂಡು ಮಾತಾಡಬೇಕು ಕಣೋ. ಅವ್ರನ್ನ ಎದುರಾಕೊಳ್ಳೋದು ಸುಲಭ, ಆದರೆ ಅವ್ರನ್ನ ಒಳ್ಳೆ ಮಾತಿನಲ್ಲಿ ಒಲಿಸ್ಕೊಳ್ಳೋದು ಒಳ್ಳೇದು ಕಣೋ. ಇದು ನರಹರಿಗೆ ಮಾತ್ರ ಅಲ್ಲ, ಈ ಮನೆ ಭವಿಷ್ಯದ ಪ್ರಶ್ನೆ. ನರಹರಿ, ಅವ್ರ ಮನೆಗೆ ಬರೀ ಕೈಲಿ ಹೋಗ್ಬೇಡಪ್ಪ, ಏನಾದರೂ ತಗೊಂಡು ಹೋಗೋ. ಏನ್ ತಗೊಂಡು ಹೋಗೋದು? ಬ್ಯಾಗ ಇದು ತಂದ್ಕೊಟ್ಟೆ. ಬ್ಯಾಗ್ ಏನಕ್ಕೆ ತಂದು ಕೊಡ್ತೀಯಾ? ಹಿಮಾಲಯ ತುಂಬಾ ದೂರ ಅಲ್ವಾ, ಅದಕ್ಕೆ ಪ್ಯಾಂಟು, ಶರ್ಟು, ಸೋಪು, ಪೇಸ್ಟು ಎಲ್ಲ ಬೇಕಲ್ವಾ, ಅದಕ್ಕೆ ಬ್ಯಾಗ್ ಬೇಡವಾ? ದೊಡ್ಡಪ್ಪ ಟೂರ್ಗೆ ಹೋಗ್ತಿದ್ರೆ ಅನ್ಕೊಂಡ್ಯಾ? ಅವರು ಹಿಮಾಲಯಕ್ಕೆ ಹೋಗ್ತಿದ್ರೆ ಅಂದ್ರೆ ಮತ್ತೆ ಇಲ್ಲಿಗೆ ಬರಲ್ಲ, ಅವ್ರಲ್ಲೇ ಸ್ವಾಮೀಜಿ ಆಗ್ಬಿಡ್ತಾರೆ. ಅಯ್ಯಯ್ಯೋ ಹೌದಾ? ನನಗೆ ಕೊಟ್ಟಳಲ್ವಾ, ನನಗೆ ಅದೆಲ್ಲ ಗೊತ್ತಿಲ್ಲ. ಅವರು ಮ್ಯೂಸಿಕ್ ಮಾಡಿ ಸ್ವಾಮೀಜಿ ಆಗ್ಬಿಡ್ತಾರ. ಲಡ್ಡೋಣ ಜಾಸ್ತಿ ಅದ ಹೊಸ್ಕೋ. ನಿಂಗೂ ಮಾವಿನ ತಿನ್ಬೇಕು ಅನ್ಸ್ತಾ ಇದ್ಯಾ? ಇದೆಲ್ಲ ತಿನ್ನೋಂಗಿಲ್ಲ. ದೊಡ್ಡಪ್ಪ ಬಾಸ್ತಿ ಕೊಡ್ಬೇಕು. ಹೋಗೋ ಹೇಳು. ಹೇಳು ಹೇಳು ಡುಮ್ಮಣ್ಣ ಹೇಳು. ಎಷ್ಟು ಚೆನ್ನಾಗಿ ಮಾಗಿದಾವೆ, ಮರದಲ್ಲೇ ಹಣ್ಣಾಗಿರೋ ತರ ಇದೆ. ಹೌದು ಕಣೆ ಜಿಲೇಬಿ. ಅಲ್ಲ, ಮರದಿಂದ ಕೆಳಗ್ ಬಿದ್ದಿರೋ ಹಣ್ಣಾದ್ರೂ ಒಂದ್ ಸ್ವಲ್ಪನೂ ಹಾಳಾಗಿಲ್ಲ. ಮೂಗೆ ಒಡೆದೋಗುವಷ್ಟು ಒಳ್ಳೆ ವಾಸನೆ ಬರ್ತಿದೆ. ಹಾ, ಘಮ್ ಅಂತಿದೆ. ಬಾಬಾ, ಇಲ್ಲಿ ಯಾರಿಗೂ ನನ್ನ ಕೆಲಸ ಹೋಗ್ತಾ ಇರೋದ್ರ ಬಗ್ಗೆ ಯೋಚನೆ ಇಲ್ಲ. ಸೀರಿಯಸ್ನೆಸ್. ಆ ಮಾವಿನ ಹಣ್ಣೆ ತೋರ್ದಾಗೋಯ್ತು, ಅದೇನು ಮೇಲಿಂದ ಉದ್ರಿದ್ಯಾ? ದೊಡ್ಡಪ್ಪ, ಏನಾ ಈ ಮ್ಯಾಂಗೋಸ್ನ ನಿಮ್ಮ ಬಾಸಿಗೆ ಯಾಕೆ ಕೊಡಬಾರ್ದು? ಯಾಕೆ? ಮ್ಯಾಂಗೋ ಕಟ್ಟು ಮಂಗನಾಗಕ್ಕ ನಿನ್ಗೆ ಯಾಕೆ ಅದಲ್ಲ? ಪ್ರತಿಷ್ಠೆ ಮುಂಡದು ಬಂದ್ಬಿಟ್ಟು ಆ ದೊಡ್ಡದಾಗ ನನಗೆ ಹೇಳೋದಕ್ಕೆ. ಅದೇ ನಮ್ಮ ಬಾಸ್ಗೆ ಮ್ಯಾಂಗೋ ತೊಗೊಂಡೋಗಿ ಕೊಡು ಅಂದ್ಯಾ? ಸೂಪರ್ ಐಡಿಯಾ ಲಡ್ಡು, ಸೂಪರ್ ಐಡಿಯಾ.
ನಮ್ಮ ಬಾಸ್ಗೆ ಮ್ಯಾಂಗೋ ಹಣ್ಣು ಅಂದರೆ ತುಂಬ ಇಷ್ಟ, ಸಾಯ್ತಾನವನು. ಆ್ಯಕ್ಚುಲಿ ಮಾರ್ಕೆಟ್ನಲ್ಲಿ ಒಂದು ಹಣ್ಣು ಇಲ್ಲ, ಸೀಸನ್ನಿನ ಮೊದಲನೇ ಹಣ್ಣಿದು. ಇದನ್ನು ನೋಡ್ತಾ ಇದ್ದಾಗೆ ಮುಂದೆ ಖುಷಿ ಆಗ್ಬಿಡ್ತಾನೆ. ವಿಶ್ವಾಸ ಕೊಡಲಿ ಕೊಡಮಾರಿ ಅತ್ತೆ ಕೊಡಿ ಹೊಡ ಕೊಡಿ ಕೊಡಲಿ ಕೊಡಲಿ. ಎಲ್ಲ ಒಬ್ಬನೇ ತಗೊಂಡು ಏನೋ ಮಾಡ್ತೀಯಾ? ರಸ ತೆಗೆದು ನಿಮಗೆ ಹುಳಿ ಹಿಂಡೆ ತಲೆ ಮೇಲೆ ಹಾಕೋತೀನಿ, ಅಷ್ಟು ಗೊತ್ತಾಗಲ್ವಾ ಅತ್ತೆ? ಇದನ್ನೆಲ್ಲ ತಗೊಂಡು ಹೋಗಿ ನಮ್ಮ ಬಾಸಿಗೆ ಕೊಡ್ತೀನಿ. ಜಿಲೇಬಿ ಬೇಗ ಹೋಗೊಂದು ಬ್ಯಾಗ್ ತಗೊಂಬರ್ರೆ. ಹಾ ಸರಿ. ನರಹರಿ ನನಗೂ ಒಂದು 4 ಕೊಟ್ಟೋಗ. ಅಯ್ಯೋ ಸಾಕು ಸುಮ್ಮನೆ ಇರತ್ತೆ. ಹುಡ್ದಾಗಿಂದ ಮಾವಿನ ನೋಡ್ತಾ ಇರೋದಾಗ ಆಡ್ತಿದ್ರಲ್ಲ. ನರಹರಿ ಅಣ್ಣ ತೋಳಿ ಚೀಲಕ್ಕೆ ಹಾಕಿ ಬೇಗ ಬೇಗ ಹಿಡ್ಕೊಳ್ಳಿ ಹಂಗೆ. ಇಲ್ಲ ಅಂದ್ರೆ ಈ ಮನೇಲಿ ಇರೋರು ಒಬ್ರು ಕೆಟ್ಟ ದೃಷ್ಟಿ ಇದ್ರ ಮೇಲೆ ಬಿದ್ದು ಎಲ್ಲ ಹಣ್ಣು ಕೊಳ್ತೋಗತ್ತೆ. ಒಳ್ಳೇದಪ್ಪ. ನರಹರಿ, ನೀನು ಅಲ್ಲಿ ಇಲ್ಲಿ ಎಲ್ಲೂ ನಿಂತ್ಕೊಳ್ದೆ ಸೀದಾ ನಿಮ್ಮ ಬಾಸ್ ಮನೆಗೆ ಹೋಗು. ಅವ್ರಿಗೆ ಮಾವನ ನೋಡಿದ ತಕ್ಷಣ ಎಲ್ಲ ಮರ್ತ್ಬಿಟ್ಟು ನಿನ್ನ ಕ್ಷಮಿಸ್ಬಿಡ್ತಾರೆ ಕಣೋ. ನಿನ್ನ ಬಾಯಿ ಹರಕೆಯಿಂದ ಅಷ್ಟಾದ್ರೆ ಸಾಕಮ್ಮ. ಒಂದ್ ವೇಳೆ ಕ್ಷಮಿಸದೇ ಇದ್ರೆ ಅತ್ತೆ ಹೋಗಕ್ ಮುಂಚೆ ನಾಶವಾಯಿ ಹಾಕ್ಬೇಡ, ಸ್ಟೆಪ್ಪಿಗೆ ನಿಂತ್ಕೊ. ಆ ಬಾಸ್ ಕ್ಷಮಿಸಿಲ್ಲ ಅಂದ್ರೆ ಸೀದಾ ಹಿಮಾಲಯಕ್ಕೆ ಹೋಗ್ತೀನಿ. ರೀ, ನೀವು ಕೆಟ್ಟದ್ದು ಯೋಚನೆ ಮಾಡ್ಕೊಂಡು ಮುಖ ಗಂಟು ಹಾಕೊಂಡು ಹೋಗ್ಬೇಡಿ. ನಗ್ನಗ್ತಾ ಸಂತೋಷವಾಗಿ ಹೋಗ್ಬನ್ನಿ, ಎಲ್ಲ ಒಳ್ಳೇದಾಗತ್ತೆ. ನಾನಿನ್ನು ಬರ್ತೀನಮ್ಮ. ಬನ್ನಿ ಎಲ್ಲರೂ ಹೋಗಿ ದೇವ್ರ ಮುಂದೆ ದೀಪ ಹಚ್ಚಿ ಮನೇಲಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ದ. ಬನ್ನಿ ಬನ್ನಿ. ಥ್ಯಾಂಕ್ ಯು ಅಂಜಲಿ. ಲಡ್ಡು ಅಣ್ಣ, ನಾನು ಮ್ಯಾಜಿಕ್ ಮ್ಯಾಂಗೋಸು ತಂದಿದ್ದು ಎಲ್ಲರಿಗೂ ಖುಷಿಯಾಗಿದೆ ಅನ್ಸುತ್ತೆ. ಅಂಜಲಿ ಎಲ್ರಿಗೂ ಖುಷಿ ಆಗಿದೆ, ಆದ್ರೆ ಪಿಚಾಚಿ ಅಜ್ಜಿ ಹೇಳ್ದಂಗೆ ಕೆಲಸ ಆಗಲಿಲ್ಲ ಅಂದ್ರೆ ಸುಮ್ಮನಿರೋ ಲಡ್ಡು ಅಣ್ಣ, ಅಂತದ್ದು ಏನೂ ಆಗಲ್ಲ. ಗಣೇಶ ಬಾಸ್ ಮನೇಲಿ ಮಾವನ ಸ್ಮೆಲ್ ಮಾಡಿದ್ದವರೆಲ್ಲ ಮಾಡೋದೆಲ್ಲ ಮಾಡ್ತಿದ್ದಲ್ಲಪ್ಪ. ಪ್ಲೀಸ್ ಗಣೇಶ ಪ್ಲೀಸ್. ನೀನೆಷ್ಟು ಒಳ್ಳೆಯವಳು ಅಂಜಲಿ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಅಜ್ಜಿ ಪೂಜೆ ಮಾಡ್ತಾರಂತೆ, ಸಖತ್ ಪ್ರಸಾದ ಸಿಗುತ್ತೆ. ಬಾ ಬಾ ಹೋಗೋಣ, ಬಾ ಬಾ. ಹಾಕೋ ಎದ್ಗಳಿಗೇನೆ ಚೆನ್ನಾಗಿಲ್ಲ ಇವತ್ತು, ಎಲ್ಲ ಕೆಲಸನೂ ಎಡ್ಬಿಟ್ಟು. ಇಲ್ಲಿ ನೋಡಿದ್ರೆ ಒಂದು ಆಟೋ ಸಿಗ್ತಾ ಇಲ್ಲ, ಒಂದು ಟ್ಯಾಕ್ಸಿ ಸಿಗ್ತಾ ಇಲ್ಲ. ಕಾರ್ ಇದ್ರು ಕಾರ್ ತೊಗೊಂಡು ಹೋಗಿಲ್ಲ ಬಾಸ್ ಮನೆಗೆ. ನಾನೇನಾರು ಕಾರ್ ತೊಗೊಂಡಿದ್ದೀನಿ ಅಂತ ಅವನು ಗೊತ್ತಾದ್ರೆ ಹೆವಿ ಹಿಂಸೆ ಕೊಡೋಕೆ ಸ್ಟಾರ್ಟ್ ಮಾಡ್ಬಿಡ್ತಾನೆ. ಅಲ್ಲ, ಎಲ್ಲ ಬಾಸ್ಗಳು ಇದೇ ಥರನೋ ಅಥವಾ ನಮ್ಮ ಬಾಸ್ ಹೀಗೋ ನನಗೆ ಅರ್ಥ ಆಗ್ತಾ ಇಲ್ಲ. ಈ ಬಾಸ್ಗಳು ನಮ್ಮಂಥವ್ರನ್ನ ಯಾಕೆ ಕೇವಲವಾಗಿ ನೋಡ್ಕೊತಾರೆ? ಅವರು ಇದೇ ಥರ ಬೆಳೆದಿದ್ದು ಅನ್ನೋದು ಮರ್ತೇ ಬಿಡ್ತಾರೆ ಅನ್ಸುತ್ತೆ. ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಒಳ್ಳೆ ಟೈಮ್ ಬಂದೇ ಬರುತ್ತೆ. ನನಗೂ ಒಳ್ಳೆ ಟೈಮ್ ಬರುತ್ತೆ. ನನಗೆ ಬರಲಿಲ್ಲ ಅಂದರೂ ಅವ್ರಿಗಂತೂ ಟೈಮ್ ಚೇಂಜ್ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಎಷ್ಟೇಟಾಗಿ ಒಬ್ಬೊಬ್ಬನೇ ಏನೇನೋ ಮಾತಾಡ್ತಾ ಇಲ್ಲಪ್ಪ. ಹರಿ ಕೂಲ್ ಕೂಲ್. ನಮಸ್ಕಾರ ಸರ್. ನಮಸ್ಕಾರ. ಇಲ್ಲ ಹೊರಟಿರೋಗಿದೆ. ಹೌದು, ಹಿಮಾಲಯಕ್ಕೆ ತಪಸ್ ಮಾಡಕ್ಕೆ ಹೊರಟಿದ್ದೀನಿ. ಇದೊಳ್ಳೆ ಕತೆ ಆಯ್ತಲ್ರಿ. ನಿಮ್ಗೆ ಯಾಕೆ ಈ ಕೆಟ್ಟ ಕುತೂಹಲ? ನಿಮ್ಗೇನೋ ಒಂದು ವಿಷಯ ಕೇಳಬೇಕಾಗಿತ್ತು. ಏನು ಕೇಳಬೇಕು? ನಾನು ಯಾಕೆ ನಿಮ್ ಏನು ನಾನು ಇಮ್ಯಾಜಿನರಿ ಫ್ರೆಂಡಾ? ಹಾಗಾದ್ರೆ ನಿಜವಾಗ್ಲು ನಿನಗೆ ಭೂತು ಅಂಜಲಿ ಅಂತ ಯಾವ ಫ್ರೆಂಡು ಇಲ್ವಾ? ಆ ಥರ ಯಾರೂ ಇಲ್ಲ.